ಅಲ್ಲ ಜೀವನ್, ನೀವು ನೋಡಿದ್ರೆ ನನ್ನ ಹತ್ರ ಹೇಗೆ ಹೇಳ್ತೀರಾ? ಆದರೆ ಇವಾಗ ಸಾಲದವ್ರು ಬಂದು ಬಡ್ಡಿ ಕೊಡಬೇಕು ಅಂತೇಳಿ ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳ್ತಾರಲ್ಲ, ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನೀವು ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ ಅಂತ ಅನ್ನಿಸ್ತೈತೆ ನನಗೆ. ಅಲ್ಲ, ದುಡ್ಡು 2 ಲಕ್ಷ ರೂಪಾಯಿ ದುಡ್ಡು ಆ ಬಡ್ಡಿ ಭಾಗ್ಯಮ್ಮ ಅನ್ನೋರ ಹತ್ರ ನೀವು ದುಡ್ಡು ಇಸ್ಕೊಂಬಂದಿದ್ದೀರಂತೆ. ನೀವು ದುಡ್ಡು ಇದ್ದಕ್ಕೆ ಕೊಟ್ಟು ಯಾಕೆ ಬೇರೆಯವ್ರ ಹತ್ರ ಬಡ್ಡಿಗೆ ಇಸ್ಕೊಂಬಂದ್ರಿ? ಅವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ಈ ರೀತಿ ಕೇಳೋದು ನನಗೆ ಇಷ್ಟ ಆಗಲ್ಲ. ದುಡ್ಡು ಕೊಡಬೇಕು, ಎಷ್ಟೋ ಜನ ದುಡ್ಡು ಇಸ್ಕೊಂಡಿರೋದು ಕೊಟ್ಟಿಲ್ಲ. ಅದಕ್ಕಾಗಿನ ಈಗ ನಮ್ಮ ಹತ್ರ ಇವಾಗ ಸಮಯಕ್ಕೆ ಸರಿಯಾಗಿ ಇಸ್ಕೊಂಡವರು ಕೊಟ್ಟರೆ ಪರವಾಗಿಲ್ಲ. ನಮಗೆ ಬೇಕಾದಾಗಲೀಗ ನನಗೆ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ನಾವು ಮನೇಲಿ ದುಡ್ಡು ಇಟ್ಕೊಳಕ್ಕೆ ಹೋಗಲ್ಲ ಸ್ವಾತಿ. ನಮ್ಗೆ ಹಿಂಗಾಗುತ್ತೆ ಅನ್ನೋದೇನಾದ್ರೂ ನಮಗೆ ಮುಂಚೆಗೆ ಕನಸು ಏನಾದರೂ ಬಿದ್ದಿರುತ್ತಾ? ಏನಿಲ್ಲ, ಸಡನ್ನಾಗಿ ಈ ರೀತಿ ಆಗ್ಬಿಡ್ತು. ಸಡನ್ನಾಗಿ ಅವ್ರಿಗೇನೋ ಪಾಪ ಸಡನ್ನಾಗಿ ದುಡ್ಡು ಕೇಳಿದ್ರೆ ಯಾರು ತಗೊಂಬಂದು ಕೊಡ್ತಾರೆ ಹೇಳು? ಯಾರು ಸಡನ್ನಾಗಿ ದುಡ್ಡು ತಗೊಂಬಂದು ಕೊಡಲ್ಲ. ಅವ್ರಿಗೂ ಎಮರ್ಜೆನ್ಸಿ ಅಂತಲೇ ನಮ್ಮ ಹತ್ರ ಸಾಲ ಇಸ್ಕೊಂಡಿರ್ತಾರೆ. ಅದಕ್ಕೇ ಅದು ನಾವು ಅವ್ರ ಹತ್ರ ಇವಾಗ ಎಮರ್ಜೆನ್ಸಿಗೆ ಇನ್ನೇನು ಮಾಡೋದು ಅಂತ ನಮ್ಮಮ್ಮಯ್ಯ ಕೊಡಮ್ಮ ಅಂತೇಳಿ ಇಸ್ಕೊಂಬಂದಿದ್ದು ಬಿಡು. ಯಾರೀಗ ನಮ್ಮ ಹತ್ರ ಇಸ್ಕೊಂಡವ್ರಲ್ಲ ಅವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಡೋಕ್ಕಾಗುತ್ತೆ. ಅದ್ರಾಗ ಏನೈತೆ? ನೀನು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಅಯ್ಯಮ್ಮ ನೋಡಿದ್ರೆ ನಿಮ್ಮ ಅತ್ತೆ ತಗಲತ್ತೆ, ನಿಮ್ಮ ಅತ್ತೆ ತಾಗಿದ್ದಿದ್ರೆ ನನ್ನ ಹತ್ರ ಯಾಕೆ ಬರೋಳು ಅಂತ ಹೇಳ್ತಾ ಇದ್ದಾಳೆ. ಮತ್ತು ಅಯ್ಯಮ್ಮ ನನಗೆ ನೀವು ನೋಡಿ ಎಷ್ಟು ಸುಳ್ಳು ಹೇಳಿದ್ರಿ ಅಂತ ಅನ್ನಿಸ್ತು. ನೀವು ಹಿಂಗೆ ಸುಳ್ಳು ಹೇಳಬಾರ್ದು. ಮತ್ತು ಅಯ್ಯಮ್ಮ ಹೇಳೋದು ನೋಡಿದ್ರೆ ಅಷ್ಟೇ ನನಗೂ ಒಂಥರ ಇವಾಗ ಡೌಟು. ಎಲ್ಲ ದುಡ್ಡಿದ್ದಿದ್ರೆ ಹಿಂಗೆ ಯಾಕೆ ಆಗೋದು ನಂಬಾಳು ಅಂತ ಅನಿಸ್ತೈತೆ ನನಗೆ. ಆಲೇನೆ ಒಂಥರ ನೀವು ಸುಳ್ಳು ಹೇಳಿದ್ದೀರ ಅಂತ ಅನ್ನಿಸ್ತೈತೆ ನನಗೆ. ಅಲ್ಲ, ದುಡ್ಡೆಲ್ಲ ನೀವು 15 ಲಕ್ಷ ದುಡ್ಡಿದ್ದಿದ್ರೆ ಯಾಕೆ ಹಿಂಗಿರ್ಬೇಕಾಗಿತ್ತು? ಎಲ್ಲ ರೆಡಿ ಮಾಡ್ಕೊಂಡು ಆರಾಮಾಗಿ ಹೆಂಗಿರ್ಬೋದಾಗಿತ್ತು. ಅವತ್ತೆ ನೋಡಿದ್ರೆ ಒಂಥರ ಮಾತಾಡ್ತೈತೆ, ನನಗೆ ಗೊತ್ತೈತೆ. ಅಲ್ಲ, ಬಡ್ಡಿನ ಕೊಡು ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಬಂದವರೇ ಬಡ್ಡಿ ವಸೂಲಿ ಮಾಡೋಕ್ಕೆ ಅಂತ ಅಂದರೆ ಒಂಥರ ನನಗೆ ಬೇಜಾರಾಗುತ್ತೆ. ನಾನು ಹೆಂಗೋ ಇರಬೇಕು, ನಾನು ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಅಂಥದ್ರಾಗೆ ಹಿಂಗೆ ಆಗ್ತೈತೆ ಅಂದರೆ ಭಾಳ ಬೇಜಾರಾಗ್ತೈತೆ ನನಗೆ. ಹಿಂಗೆಲ್ಲ ಏನಿಲ್ಲ ಸ್ವಾತಿ. ಇಲ್ಲಿ ನೋಡು, 2 ದಿನ ಸುಧಾರಿಸಿ ಇನ್ನೇನು ಮಾಡೋಕ್ಕಾಗುತ್ತೆ? 2 ದಿನ ಇವಾಗ ನನಗೆ ಹಿಂಗೆ ಆಗಿರೋದ್ರಿಂದ ಅಷ್ಟೇ ಸ್ವಾತಿ. ಈಗ ಕಷ್ಟನೋ ಸುಖನೋ ಅನುಭವಿಸ್ಬೇಕಮ್ಮ, ಏನು ಮಾಡೋಕ್ಕಾಗುತ್ತೆ? ಈಗ ಮನುಷ್ಯನಿಗೆ ಕಷ್ಟ ಬರೋದು, ಬೇರೆ ಯಾರಿಗೂ ಬರಲ್ಲ. ಪ್ರಾಣಿಗಳಿಗೆ ಬರಲ್ಲ. ಪ್ರಾಣಿಗಳಿಗೂ ಎಲ್ಲ ಎದ್ದಿದ್ದೇನೆ, ಆದರೆ ಮನುಷ್ಯನಿಗೆ ಜಾಸ್ತಿ ಒಂದು ಸ್ವಲ್ಪ ಒತ್ತಾಯ ಜಾಸ್ತಿ. ಇದು ಮನುಷ್ಯನಿಗೆ ಬರೋದು ಒಟ್ಟಿನಲ್ಲಿ, ಕಷ್ಟ ಆಗಲಿ ಸುಖ ಆಗಲಿ ಮಾರಕ್ಕೆ ಬರಲ್ಲ. ಹಂಗೆ ಏನು ಮಾಡೋಕ್ಕಾಗುತ್ತೆ? ಹಿಂಗಾಗೈತೆ, ನಾವು ಇಸ್ಕೊಂಡಿದ್ದೀವಿ, ಕೊಡೋಕ್ಕಾಗುತ್ತೆ. ನೀನು ಅದೆಲ್ಲ ಟೆನ್ಷನ್ ತಗೋಬೇಕು ಹೋಗ್ಬಿಡ. ನಾನುಂಟು, ನಮ್ಮಮ್ಮಯ್ಯ ಉಂಟು. ಹಂಗೆ ತಗ ಅವ್ಳ ಬಡ್ಡಿ ಬಗ್ಗೆ ಒಂಥರ ಆತರ. ನಾವು ಅವಳ್ತಾಗೆ ಒಟ್ಟು ದುಡ್ಡು ಇಕ್ಕೇನಿದ್ದೀವಿ ಅಂತ ನಾವು ಅವಳ್ತಾಗೆ ತೋರಿಸ್ಕೊಳಕ್ಕೆ ಹೋಗಿಲ್ಲ. ಅದಕ್ಕೆ ಅವಳಿಗೆ ಹೊಟ್ಟೆ ಕಿಚ್ಚು. ನೋಡು, ಯಾಕೆ ಇಲ್ಲ ಹಿಂಗೆ ಅಂತ ಸುಮ್ಮನೆ ಹೇಳ್ತಾಳೆ. ನಮ್ಮ ಹತ್ರ ನಾವು ದುಡ್ಡು ಇದ್ದೇ ಇರುತ್ತೆ. ಇರೋ ದುಡ್ಡು ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಇರೋದು ನಿಂತಿರತ್ತೆ ಸಾಕು. ಇರೋರು ಯಾರು ಇಸ್ಕೊಂಬಲ್ಲ, ನನಗೂ ಗೊತ್ತೈತೆ. ಅಯ್ಯಮ್ಮ 10 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಬಂದಿದ್ದೀರಲ್ಲ ನೀವು. 10 ರೂಪಾಯಿ ಬಡ್ಡಿ ಹಂಗೆ ಬಡ್ಡಿ ಇಸ್ಕೊಂಡ್ರೆ ಎಷ್ಟು ದುಡ್ಡಾಗುತ್ತೆ? 2 ಲಕ್ಷಕ್ಕೆ ಯಪ್ಪ, ಬರೀ ಬಡ್ಡಿ ಕಟ್ಟಿ ಸಾಕಾಗುತ್ತೆ. ಅಂಥದ್ರಾಗೆ ನೀವು ಅವ್ರ ಹತ್ರ ಇಸ್ಕೊಂಬಂದಿದ್ರ, ದುಡ್ಡಿದ್ದು ಕೊಟ್ಟು ದುಡ್ಡೈತೆ ಅಂತೀರಾ? ದುಡ್ಡಿರೋರು ಯಾರು ಇಸ್ಕೊಂಬರಲ್ಲ ಕಾಣತ್ತೆ ನನಗದೇ. ಇವಾಗ ದುಡ್ಡು ಇರೋರಾಗಲಿ ಇಲ್ದಾರಾಗಲಿ ಎಂಥವ್ರೂ ಒಂದು ಮುಗ್ರಿಸ್ತಾರೆ. ಎಂಥವ್ರೂ ಒಂದಿಷ್ಟು ಒಂದೊಂದ್ಸತಿ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಇರೋದ ಬೇರೆ ಇಸ್ಕೊಂಡವ್ರೆ. ನಾವೆಲ್ಲ ಅಯ್ಯಮ್ಮಂಗೆ ಹೇಳಕ್ಕೆ ಹೋಗಿಲ್ಲ. ನಾವೇನು ಕೇಳಲ್ಲ. ಈಗ ಅಯ್ಯಮ್ಮ ಬಡ್ಡಿ ವ್ಯವಹಾರ ಮಾಡ್ತಾಳಲ್ಲ, ಅದಕ್ಕೇ ತಿರ್ಗಾನ ನಮಗೆಲ್ಲ ತೊಂದರೆ ಮಾಡ್ತಾಳೆ ಅಂತೇಳಿ ಆ ಅಮ್ಮಂಗೆ ನಾವು ಕಾಣ್ದಂಗೆ ಕೊಟ್ಟಿರೋದು ಎಲ್ಲರಿಗೂ. ನಿನಗೆ ಗೊತ್ತಿಲ್ಲದಲ್ಲೇ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಸುಮ್ಮನೆ ಅವಳು ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕೆ ನಾವು ಯಾರ್ತಾಗೂ ಏನು ಹೇಳ್ಕೊಂಡಿಲ್ಲ. ಆದರೂ ನೋಡಪ್ಪ, ನಾವು ಬಡ್ಡಿ ವ್ಯವಹಾರ ಮಾಡಬೇಕಾದ್ರೆ ಇವರು ಮಾಡ್ತಾರಲ್ಲಪ್ಪ ಅಂತೇಳಿ ಹೊಟ್ಟೆ ಉರ್ಕೊಬಿಡ್ತಾರೆ. ಅದಕ್ಕೆ ಇವಾಗ ಅವ್ರ ಹತ್ರ ಏನೂ ಹೇಳೋಕ್ಕೆ ಹೋಗಿಲ್ಲ ನಾವು. ಯಾಕೆ ಸುಮ್ಮನೆ ಅಂತೇಳಿ ಮಾತಾಡೋದಾಗ ನಾವು ಯಾರಿಗೂ ಏನೂ ಹೇಳಿ ನಾವೇನು ದುಡ್ಡು ಕೊಟ್ಟಿರೋರ ಹತ್ರ ನಾವು ಬಡ್ಡಿ ಇಸ್ಕೊಂತೀವಿ, ನಮ್ಮ ಜೀವನ ನಾವು ನೋಡ್ಕೊತೀವಿ. ಹಂಗೆ ನೀನು ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಸ್ವಾತಿ ನೀನು. ಅಲ್ಲ, ನನಗೆ ಇವಾಗ ಮನಸ್ಸಿನಾಗೆ ನೋಡಿ ಅವ್ರು ಬಂದು ನಿಂಗೆ ಕೇಳ್ತಾ ಇದ್ದಾರಲ್ಲ, ನಿಮ್ಮ ಅತ್ತೆ ಯಾತೈತೆ ಯಾತ್ರದ್ದು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ. ಮತ್ತು ನನಗೆ ನೋಡಪ್ಪ, ದುಡ್ಡು ನಾವೇ ಬಡ್ಡಿ ಕೊಡೋರಾಗಿ ನಮ್ಮ ಗಂಡನೇ ಫೈನಾನ್ಸ್ ವ್ಯವಹಾರ ಮಾಡ್ತಾರೆ ಅಂತ ನಾನು ಎಲ್ಲರ ತಗೋ ಹೇಳ್ಕೊಂತೀನಿ. ಅಂಥದ್ರಾಗ ಅವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ದುಡ್ಡು ಕೇಳಿದ್ರೆ ಇದೇನಪ್ಪ ಇದು ನಮ್ಮ ಮನೆ ಬಾಗಿಲಿಗೆ ಬಂದು ಇವ್ರು ದುಡ್ಡು ಕೇಳ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ನನಗೆ. ನಮ್ಮ ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾರಲ್ಲಪ್ಪ ಇವರು ಅಂತ. ಎಲ್ಲ ಏನಿಲ್ಲ ಸ್ವಾತಿ, ನೀನೇನು ಟೆನ್ಷನ್ ತಗೋಬೇಡ. ಐತೆ, ನಮ್ದಿರೋ ದುಡ್ಡು ಎತ್ತು ಹೋಗಲ್ಲ. ಇವಾಗ ಯಾರು ಇವಾಗ ಇಂಥ ಬೇಸಿಗೆಗೆ ಏನೇನೋ ಕೆಲಸಗಳು ಇರಲ್ಲ. ಮಳೆಗಾಲದಾಗಾದರೆ ಒಳ್ಳೊಳ್ಳೆ ಕೆಲ್ಸಗಳಿಗೆ ಹೋಗ್ತಿರ್ತಾರೆ. ಇಂಥ ಟೈಮ್ನಾಗೆ ನಾವೆಲ್ಲನ ಸ್ವಲ್ಪ ಜಾಸ್ತಿ ಏನಾದರೂ ಕೆಲಸ ಮಾಡ್ತಾರಲ್ಲ ಅಂತ ಬಡವ್ರಂತರಿಗೆ ಕೊಟ್ಟಿರೋದು ನಾವು. ಕೊಡ್ತಾರೆ, ಒಟ್ಟಿನಲ್ಲಿ ಬಡವರೇ ಆಗಲಿ ನಿಯತ್ತಾಗಿ ಇಸ್ಕೊಂಡ್ಮೇಲೆ ಕೊಡ್ತಾರೆ. ಇ ಎಮ್ ಐ ಹೆಂಗೆ ಅಂತಂದರೆ ಎಲ್ಲ ಯಾರ್ಯಾರಿಗೋ ಒಟ್ಟಿನಲ್ಲಿ ಕೊಟ್ಟಿರುತ್ತೆ. ಯಾರ್ಯಾರಿಗೋ ನಾವು ಒಳ್ಳೆಯವ್ರಿಗೆ ಕೊಡ್ತಾರೆ. ಇಂಥ ಟೈಮ್ನಾಗ ಸ್ವಲ್ಪ ಕೆಲಸಗಳು ಕಮ್ಮಿ. ಮಳೆಗಾಲದಾಗಾದರೆ ಅಡಿಕೆ ಗಿಡ ಇಕ್ಕಕ್ಕೂ ಅಂಥವಕ್ಕೆಲ್ಲ ಒಪ್ಪತ್ಕೊಂಡು ಹೋಗ್ತಿರ್ತಾರೆ. ಕೂಲಿ ನಾಲಿ ಅಂಥದ್ದೆಲ್ಲ ಜಾಸ್ತಿ ಸಿಗುತ್ತೆ.
ಅವಾಗ ಒಂದು ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಕೆಲಸಕ್ಕೆ. ಇವಾಗ ಸ್ವಲ್ಪ ದುಡ್ಡಿಂದು ಇದು, ಅದಕ್ಕೇನೆ ಅಣ್ಣ ಮಳೆಗಾಲಕ್ಕೆ ಒಂದು ನಾವು ಎಲ್ಲ ಅಡಿಕೆ ತೋಟ ಇಡೋದು ಒಪ್ಪತ್ಕೊಂಡಿದ್ದೀವಿ, ಅಡಿಕೆ ಗಿಡ ಇಕ್ಕೋದು ಒಪ್ಪತ್ಕೊಂಡಿದ್ದೀವಿ. ಅಲ್ಲೆಲ್ಲ ದುಡ್ಡು ಸಿಕ್ಕಿದಾಗ ಸಾಮಾನು ಕೊಡ್ತೀವಿ ಅಂತ ಹೇಳವ್ರೆ. ಈಗ ಕೊಟ್ಟಮೇಲೆ ಸ್ವಲ್ಪ ದಿನ ಸುಧಾರಿಸಿ ಇಸ್ಕೋಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ನೀನೇನು ಹಂಗೆಲ್ಲ ಏನು ಅನ್ಕೊಂಬಕ್ಕೋಗ್ಬೇಡ ದುಡ್ಡಿಲ್ಲ ಅಂತ. ನನಗೀಗ ಹಂಗೆ ಅಪ್ಪ ಅನ್ಸೋದು, ದುಡ್ಡಿಲ್ಲ ಎತ್ತಿಲ್ಲ ನೋಡಿ ಸುಮ್ಮನೆ ಸುಳ್ಳು ಹೇಳವ್ರೆ ಅಂತ ಅನ್ನಿಸ್ತೈತೆ ನನಗೆ. ನನಗೆ ಯಾಕೋ ಅನುಮಾನ. ಏನು ಎಲ್ಲದಕ್ಕೂ ದುಡ್ಡಿಲ್ಲ ಅಂತ ಅಂತಿದ್ರೆ ಎಲ್ಲದಕ್ಕೂ ಒಂಥರ ಅನುಮಾನ ನನಗೆ. ಏನಾದರೂ ಒಂದು ರೆಡಿ ಮಾಡಿಸ್ರಿ, ಸ್ವಲ್ಪ ದಿನ ಅಂತೀರ. ದುಡ್ಡಿಲ್ದನಾಗಿದ್ದರೆ ನಾನು ಇಂಥ ಮಂಚ, ಬೆಡ್ಡು, ಡೈನಿಂಗ್ ಟೇಬಲ್ ಇಂಥವೆಲ್ಲ ನಾನೆಲ್ಲಿ ತೊಗೊಂಬತ್ತಿದ್ದೆ ನೋಡಿ. ಅವೆಲ್ಲ ತಗೊಂಬಂದು ಮನೆಗೆಲ್ಲ ಎಷ್ಟು ಸಾಮಾನು ಮಾಡಿದ್ದೀನಿ. ನಿನ್ನ ಕಬೋರ್ಡ್ ಆಗಿರ್ಬೋದು ಎಲ್ಲ ತಗೊಂಬಂದು ಇಟ್ಟಿದ್ದೀನಿ. ನೀನು ಯಾಕೆ ಟೆನ್ಷನ್ ತಗೊಂಬಕ್ಕೆ ಹೋಗ್ತೀಯ? ಎಷ್ಟೊಂದು ಸಾಮಾನು ಮಾಡ್ಕೊಂಡಿದ್ದೀನಿ, ದುಡ್ಡಿಲ್ದಾರೆ ಯಾರೂ ತರಲ್ಲ. ನೀನು ಹಂಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಟೆನ್ಷನ್ ತಗೋಬೇಡ. ನಾನು ಹೇಳ್ತಾ ಇದ್ದೀನಿ, ಅಯ್ಯಮ್ಮೇನೋ ಬಡ್ಡಿ ಬಂಗಾರಮ್ಮ ಬಂದು ಕೇಳಿದ್ಲು ಅಂದ ಮಾತ್ರಕ್ಕೆ ನಮ್ತ ದುಡ್ಡಿಲ್ಲ ಅಂತ ನೀನು ತಿಳ್ಕೊಬಿಟ್ರೆ ಅದು ಹೆಂಗಾಗುತ್ತೆ? ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ ನೀನು. ನಾನು ಅದನ್ನೇ ಹೇಳಿದ್ದು, ಹಂಗೆಲ್ಲ ಅನ್ಕೊಂಬಕ್ಕೆ ಹೋಗ್ಬೇಡ ಕಣಮ್ಮ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಂತ ನಾನು ಅದನ್ನೇ ಹೇಳಿದ್ದು. ಇವಳು ಹಂಗೆ ಇದು ಮಾಡ್ಕೊಂತಾಳ, ಬಂದು ಕೇಳ್ದೆ ಇಟ್ಕೇನಿ, ಬಂದು ಕೇಳ್ತಾಳ ಇನ್ನು 3 ದಿನ ಇದ್ದಂಗೆ ಬಂದಾಳ ಅವಳು ಬಡ್ಡಿ ಕೊಡ್ರಿ ಅಂತ. ಅವಳು ಹಂಗೆ ಮತ್ತೆ ಅಮ್ಮ ಯಪ್ಪ ನಾವು 1 ತಿಂಗಳು ವರ್ಷ ಆಗೈತೆ ಒಬ್ರಿಗೆ ಯಾರಿಗೆ ಕೊಟ್ಟು ನಾನು. ವರ್ಷ ಆದ್ರೂ ಇನ್ನು ಬಡ್ಡಿನೂ ಇಲ್ಲ ದುಡ್ಡೂ ಇಲ್ಲ. ಹಂಗೆ ಹೇಳ್ತಾನೆ ದುಡ್ಡು ನಾವೆಲ್ಲರಿಗೂ ಕೊಟ್ಟಿರೋದು. ಹೇಳತ್ಲ ಅಯ್ಯಮ್ಮ ನಂಗೆ ಇನ್ನು 3 ದಿನ ಇದ್ದಂಗೆ ಬಂದು 3 ದಿವಸ ಬಿಟ್ಟು 12 ಗಂಟೆ ಕಳೀತೆ ಅಂದರೆ 12 ಗಂಟೆ ಮೇಲೆ 5 ನಿಮಿಷ ಆದ್ರೂ ನೀವು 500 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತಾಳಲ್ಲ. ಇಂಥ ಬಡ್ಡಿ ವ್ಯವಹಾರ ಮಾಡೋರು ನಾವು ಯಾರನ್ನೂ ನೋಡಿಲ್ಲ. ಏನು ಆಡ್ತಾಳೆ ಬಿಡು ಅವಳ್ದೆ. ಈಗ ನಮ್ಮ ಕಷ್ಟಕ್ಕೆ ಕೊಡೋರು ಯಾರಿದ್ರು ಅಂತ ಇಸ್ಕೊಂಬಂದಿರೋದು ಅಷ್ಟೇ. ಈಗ ಯಾರನ್ನ ದುಡ್ಡು ಕೊಡಲಿ ತಗೊಂಡೋಗಿ ಕೊಟ್ಬಿಟ್ಟಿರ್ತೀನಿ. ಈಗ ಹೇಳಿದ್ದೀನಿ ನಮ್ಮದು ಅದೇ ಅವರು ಇಸ್ಕೊಂಡಿದ್ದಾರಲ್ಲ, ಅವರು ಸೂರಪ್ಪರು ತಾಮನ್ ಕೊಡ್ತಾರೆ, ತಗೊಂಡೋಗಿ ಕೊಟ್ಬಿಡೋಣ ಬಿಡ್ಬಪ್ಪ. ಮುಂದೆ ಎಮರ್ಜೆನ್ಸಿಗೆ ಮುಂದೆ ಇಸ್ಕೊಂಬಂದಿರೋದು ಅಷ್ಟೇ ಸ್ವಾತಿ. ಏನಪ್ಪ ಏನೇನು ಹೇಳ್ತಿರೋ ಏನೋ ಒಂದು ಅರ್ಥ ಆಗಲ್ಲ. ನೀವು ಮಾತಾಡ್ತಾ ಇರೋದು ನೋಡಿರು ನನಗೆ ಹೋಗು. ನೀವೊಂಥರ ಮಾತಾಡ್ತೀರ, ಅಲ್ಲಿ ಬೇರೆ ಬಂದು ಅಯ್ಯಮ್ಮ ಮನೆ ಬಾಗ್ಲಾಗ ಬಾಯಿ ಮಾಡ್ತಾಳೆ, ಬೈತಾಳೆ. ನಿಮ್ಮ ತಾಗೆಲ್ಲ ಇದು ದುಡ್ಡು ಅಂತಾಳೆ. ನೀವು ನೋಡಿರಿ ನೀವೊಂಥರ ಹೇಳ್ತೀರ, ಯಾರು ನಂಬನ ಯಾರನ್ನ ಬಿಡೋಣ. ನೀವು ಹೋಗಿ ಇವಳಿಗೆ ಹೇಳೋಕೆ ಅಲ್ಕಂಡ್ಪಪ್ಪ. ಯಪ್ಪ ಅವಳು ಬಂದು ಪುಸುಕನ್ನ ಅವಳು ಹೊರಗೈದಾಳೆ, ಅವಳನ್ನೇ ಕೇಳಾಳೆ. ಹೋಗತ್ನ ಅವಳು ಯಾಕೆ ಬಂದಿಲ್ಲ? ನಾನು ಅದಕ್ಕೆ ಹೇಳೋಣ ಅಂದ್ಕೊಂಡು ನಮ್ಮ ಅಂತಕ್ಕೆಲ್ಲ ಬಂದು ಕೇಳಬೇಡ ಕಣಮ್ಮ ಕೊಡ್ತೀನಿ ಅಂತ. ಇಸ್ಕೊಂಡಿದ್ದೀವಲ್ಲಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಕೊಡಬೇಕು, ಯಾವ್ದಾನ ದುಡ್ಡು ಗಿಡ್ಡು ಅಡ್ಜಸ್ಟ್ ಮಾಡಿ ಕೊಡಮ್ಮ. ಇನ್ನೇನು ಮಾಡೋದತ್ತ ಐತೆ ದುಡ್ಡು ಇವಾಗ ಬಡ್ಡಿ ಕೊಡೋಕ್ಕೆ? ಅದ್ಯಾವ ಅದೈತೆ. ಅದೇ 2 ಲಕ್ಷ ಇಸ್ಕೊಂಬಂದಿನಲ್ಲ ಆಸ್ಪತ್ರೆಗೆ 1.5 ಲಕ್ಷ ಆಗಿತ್ತು. ಇನ್ನೊಂದು 50,000 ರೂಪಾಯಿ ಉಳಿದಿತ್ತಲ್ಲ, ಅದು ಇದು ಅಂತೇಳಿ ಖರ್ಚು ಮನೆಗೆ ಅದು ಇದು ತಗೊಂಬಂದು ಇನ್ನೇನು ಮಾಡೋಣ ಹೇಳು. ಅದೇ ನಂದು ಐತೆ. ಅದೇ ನಿಮ್ಗೆ ಇವಾಗ ಒಂದು ಸತಿ ಆಸ್ಪತ್ರೆಗೆ ಬೇರೆ ಹೋಗಬೇಕು, ಅದ್ರಾಗೆ ಕೊಟ್ಟು ಏನು ಮಾಡೋಣ. ಅದೈತೆ, ಮುಂದಿನ ತಿಂಗಳು ಕುಡಿಕೊಂಬದೇ ಇರೋದು. ಅದೆಲ್ಲ ಲೆಕ್ಕಾಚಾರ ಮಾಡಿಸಿ ಕೊಟ್ಟು ಬರ್ತೀನಿ. ಯಾಕೆ ಮುಂದೆ ಅಯ್ಯಮ್ಮಂಗೆ ಮನೆ ಬಾಕ್ಲಾಗ ಬಂದಂಗೆ ಮಾತಾಡ್ತಾಳೆ. ಅವಳ ಯಪ್ಪ ಬಡ್ಡಿ ಬಂಗಾರ ಬೋಲ್ಜೋರು. ಅಯ್ಯಮ್ಮ ಬಡ್ಡಿ ಬಗ್ಗೆ ಅಂತ ಹೆಸರುವಾಸಿನೇ ಆಗಿದ್ದಾಳೆ. ನೀನು ಅಯ್ಯಮ್ಮ ಮಾತಾಡ್ತಾಳೆ ಅಂತಾಳೆ. ನೀನು ಅಯ್ಯಮ್ಮಂತಾಗೆ ಯಾರು ಕೇಳಲ್ಲ. ಈಗ ಸದ್ಯಕ್ಕೆ ಇವಳ ಹತ್ರ ಸ್ವಲ್ಪ ಸಮಾಧಾನ ಮಾತಾಡು, ಸ್ವಾತಿ ಹತ್ರ. ಯಾಕಂದರೆ ಅವಳಿಗೆ ಇವಾಗ ನೋಡಪ್ಪ ದುಡ್ಡಿಲ್ಲ, ಅದಕ್ಕೆ ಬೇರೆಯವ್ರು ಬಂದು ಕೇಳ್ತಾ ಇದ್ದಾರೆ ದುಡ್ಡಿಲ್ಲ ಅಂತೇಳಿ ಅವಳು ಅದಕ್ಕೆ ಮಾತಾಡೋದು. ಅಲ್ಲ ಇವಳು ಬಂದು ಪುಸುಕನ ಹೊಳ್ತಾಗೆ ಮಾತಾಡಿದ್ಲು ಹೇಳತ್ತ. ಇವಳೊಬ್ಳು ಬರಲಿಲ್ಲ ಅಂದ್ರೆ ಇವಳಿಗೇನು ಗೊತ್ತಾಗ್ತಿರ್ಲಿಲ್ಲ. ಇವಳು ಅದು ಮಾಡಿಸಿ ದುಡ್ಡು ಐತೆ ಅಂತೇಳಿ, ನಾವು ದುಡ್ಡು ಐತೆ ಅಂತ ಹೇಳಿರೋದಕ್ಕೆ ಅದನ್ನ ಮಾಡಿರಿ ಇದು ಮಾಡಿರಿ ಅದನ್ನ ಕೊಡ್ರಿ ಇದನ್ನು ಕೊಡ್ರಿ ಅಂತ ಹೇಳ್ತಾಳೆ. ಅದಕ್ಕೇನೆ ದುಡ್ಡು ಐತೆ ಅಂತ ಹೇಳ್ಬಾರ್ದಾಗಿತ್ತು. ಹೇಳಲಿಲ್ಲ ಅಂದ್ರೆ ಅವಳೆಲ್ಲಮ್ಮ ಮದುವೆ ಆಗೋಳು. ನನ್ನ ದುಡ್ಡು ಐತೆ ಅಂತ ಹೇಳಲಿಲ್ಲ ಅಂದಿದ್ರೆ ನಾನೇನು ಮದುವೆ ಆಗ್ತಿರ್ಲಿಲ್ಲ ಅವಳು. ನೀನು ದುಡ್ಡು ಐತೆ ಅಂತ ಹೇಳಿರೋದಕ್ಕೆ ವಾಸಿ ಸುಮ್ಮನೆ ಏನೋ ಒಂದು ಆಮೇಲೆ ನಾನು ಮಾಡ್ತೀನಿ ಪ್ಲ್ಯಾನ್. ನನಗೆ ಗೊತ್ತೈತಿ ಏನು ಮಾಡಬೇಕು ಏನು ಎತ್ತ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತೆ. ನಾನೆಲ್ಲ ಮಾತಾಡ್ತೀನಿ ಸುಮ್ಮನೆ. ನನಗೆ ಹೆಂಗೆ ಹೇಳ್ಬೇಕು ಅವಳಿಗೆ ಹೆಂಗೆ ಇದು ಮಾಡ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ ನನಗೆ. ಒಟ್ಟೆ ನೀನು ಸುಮ್ಕಿರೋ ಅಷ್ಟೇ. ಸರಿ ಆಯ್ತಪ್ಪ, ನಾನೇನು ಯಾತು ಮಾತಾಡ್ಕೊಳ್ಳ. ದುಡ್ಡಿಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತೇಳಿ ಆಲೆ ಸ್ವಾತಿ ಗಲಾಟೆ ಮಾಡ್ತಾ ಇದ್ದಾಳೆ. ಅದಕ್ಕೆ ಐತೆ ಕಣಮ್ಮ ಅಂತ ಹಿಂಗೆ ಹೇಳಿದೀವಿ. ಇನ್ನೇನು ಮಾಡೋಣ? ಇವಾಗ ಸ್ವಲ್ಪ ದಿನ ಹಂಗೆ ಹೇಳ್ತಾ ಇರ್ಬೇಕು ಅವಳಿಗೆ. ಆಮೇಲೆ ಹೋಗ್ತಾ ವಿಷಯ ಗೊತ್ತಾದರೂ ಪರವಾಗಿಲ್ಲ. ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.